ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ರು ಹೆಂಗದಿರಿ? ಐ ಹೋಪ್ ಎಲ್ರು ಆರಾಮದಿರಿ ಅನ್ಕೊಂದಿನಿ. ಇವತ್ತ ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ನಾವು ಮಾತಾಡೋಣ. ಏನಪ್ಪಾ ಅಂದ್ರ 3 ತಿಂಗಳ ಆಡು ಅಥವಾ ಕುರಿಗಳಿಗೆ ಡಿವಾರ್ಮಿಂಗ್ ಮಾಡಬಹುದಾ, ಯಾವಾಗ ಮಾಡಬೇಕು, ಎಷ್ಟು ಡೋಸ್ ಕೊಡ್ಬೇಕು, ಯಾವ ಮೆಡಿಸಿನ್ ಕೊಡ್ಬೇಕು ಅನ್ನೋದು ಹಲವರಿಗೆ ಒಂದಿಷ್ಟು ಪ್ರಶ್ನೆಗಳದಾವ. ಸೊ ಈ ಟಾಪಿಕ್ ನಾನು ಯಾಕೆ ತಗೊಂಡಿನ ಅಂತ ಹೇಳ್ಬೇಕಂದ್ರ, ನನ್ಗ ಇನ್ಸ್ಟಾಗ್ರಾಮ್ ಒಳಗ ಮತ್ತ ಯೂಟ್ಯೂಬ್ ಒಳಗ ಒಂದಿಷ್ಟು ಜನ ಕಮೆಂಟ್ ಮಾಡಿದ್ರು, ಡಿವಾರ್ಮಿಂಗ್ 3 ತಿಂಗಳಿಗೊಮ್ಮೆ ಮಾಡಬಹುದಾ, ಡಿವಾರ್ಮಿಂಗ್ ಯಾವಾಗಿಂದ ಸ್ಟಾರ್ಟ್ ಆಗ್ಬೇಕು ಅಂತ ಹೇಳಿದ್ರು. ಸೊ ಇದ ಒಂದ್ ಟಾಪಿಕ್ ಬಗ್ಗೆ ಗೊತ್ತಿಲ್ಲವ್ರಿಗೆ, ಕೆಲವೊಬ್ಬರಿಗೆ ಗೊತ್ತಿರಲ್ಲ, ಅವರಿಗೆ ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಕೊಡೋಣ ಅಂತ ಹೇಳಿ ಇದ್ರ ಬಗ್ಗೆ ಹೇಳತ್ತೀನಿ. ಸೊ ಇವತ್ತಿನ ಕ್ವೆಶ್ಚನ್ ಏನಪ್ಪಾ ಅಂದ್ರ, 3 ತಿಂಗಳಿಗೊಮ್ಮೆ ಡಿವಾರ್ಮಿಂಗ್ ಮಾಡಬಹುದಾ, ಎಷ್ಟು ತಿಂಗಳು ಮರಿಗೆ ಡಿವಾರ್ಮಿಂಗ್ ಮಾಡಬೇಕು, ಅದಾದ್ಮೇಲೆ ಯಾವ ಮೆಡಿಸಿನ್ ಕೊಡ್ಬೇಕು, ಎಷ್ಟು ಡೋಸ್ ಕೊಡ್ಬೇಕು ಅಂತ ಇವೆಲ್ಲಾ ಪ್ರಶ್ನೆಗಳಿಗೂ ಇವತ್ತಿನ ವಿಡಿಯೋದೊಳಗ ಮಾಹಿತಿ ಕೊಡ್ತೀನಿ. ಈಗ ಕೆಲವೊಬ್ಬರಿಗೆ ಪ್ರಶ್ನೆ ಏನಪ್ಪಾ ಅಂದ್ರ, 3 ತಿಂಗಳ ಮರಿಗಳಿಗೆ ಡಿವಾರ್ಮಿಂಗ್ ಮಾಡಬಹುದಾ ಅಂತ. ಹೌದು, ಮಾಡ್ಬೇಕು. ಯಾಕಪ್ಪಾ ಅಂತಂದ್ರೆ 2.5 3 ತಿಂಗಳ ಮರಿಗಳಿಗೆ ಹುಳುಗಳ ಸಮಸ್ಯೆ ಸ್ಟಾರ್ಟ್ ಆಗ್ತಾವ, ಅಂದ್ರೆ ಜಂತು ಹುಳುಗಳ ಸಮಸ್ಯೆ ಸ್ಟಾರ್ಟ್ ಆಗುತ್ತಾವ. ಆ ಟೈಮ್ ಒಳಗ ನಾವು ಡಿವಾರ್ಮಿಂಗ್ ಮಾಡಿಲ್ಲ ಅಂದ್ರ ನಮ್ಮ ಮರಿಗಳು ಬೆಳವಣಿಗೆಗೆ ಅಡ್ಡಿ ಆಗುತ್ತಾ, ನಮ್ಮ ಮರಿಗಳು ಕರೆಕ್ಟ್ ಆಗಿ ಗ್ರೋತ್ ಬರಲ್ಲ, ವೇಟ್ ಬರಲ್ಲ. ಸೊ 3 ತಿಂಗಳಿಗೆ ಕಂಪಲ್ಸರಿ ಆಗಿ ಡಿವಾರ್ಮಿಂಗ್ ಮಾಡ್ಲೇಬೇಕು. ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರ, ನೀವು ಡಿವಾರ್ಮಿಂಗ್ ಮಾಡುವಾಗ ಮರಿ ಹೆಂಗೈತಿ ಅಂತ ಮೊದಲು ನೋಡ್ಕೋಬೇಕು. ಯಾಕಂದ್ರೆ ಮರಿ ಊಟ ಬಿಟ್ಟಿದ್ರ ಅಥವಾ ಮರಿಗೆ ಜ್ವರ ಬಂದಿದ್ರ, ಮರಿಗೆ ಆರೋಗ್ಯ ಸಮಸ್ಯೆ ಐತಿ ಅಂತ ನಿಮ್ಗೆ ಅನ್ಸಿದ್ರ ಆ ಟೈಮ್ ಒಳಗ ಡಿವಾರ್ಮಿಂಗ್ ಮಾಡ್ಲೇಬಾರ್ದು. ನಾವು ಡಿವಾರ್ಮಿಂಗ್ ಮಾಡುವಾಗ ಮರಿ ಯಾವಾಗೂ ಹೆಲ್ದಿ ಆಗಿರ್ಬೇಕು, ಆರೋಗ್ಯವಾಗಿರ್ಬೇಕು. ಮರಿ ಆರೋಗ್ಯವಾಗಿ ಐತಿ ಅಂದ್ರ ಅಷ್ಟೇ ಡಿವಾರ್ಮಿಂಗ್ ಮಾಡ್ರಿ. ಇಲ್ಲ ಅಂದ್ರೆ 2 ದಿನ ಹೆಚ್ಚು ಕಮ್ಮಿ ಆದ್ರೂ ಅದು ವೇಟ್ ಮಾಡಿ ಮರಿ ಎಲ್ಲ ಆರಾಮಾಗಿಂದನ ಡಿವಾರ್ಮಿಂಗ್ ಮಾಡ್ಬೇಕು. ಗವರ್ಮೆಂಟ್ ಹಾಸ್ಪಿಟಲ್ ಒಳಗ ಸಿಗುವಂತ ಔಷಧಿಗಳು ಅಂದ್ರೆ ವೆಟರ್ನರಿ ಹಾಸ್ಪಿಟಲ್ ಒಳಗ ಸಿಗುವಂತ ಔಷಧಿಗಳು ಡಿವಾರ್ಮಿಂಗ್ ಅಂದ್ರ ಫೆನ್ಬೆಂಡಾಜೋಲು, ಅಲ್ಬೆಂಡಾಜೋಲು ಮತ್ತ ಲೆವಾಮಿಸೋಲ್ ಅನ್ನೋದು ಔಷಧಿಗಳು ಸಿಗ್ತಾವ. ಆದ್ರೆ ನೀವೇನಾದ್ರೂ ಕೊಡ್ಲೇಬೇಕನ್ನೋದಿದ್ರೆ ನಿಮ್ ಮನ್ಸಿಗೆ ಬಂದಂಗ ಅಥವಾ ಯಾರೋ ಹೇಳಿದ್ರು ಅಂತ ಡೋಸ್ ಕೊಡಕ್ ಹೋಗ್ಬೇಡ್ರಿ. ಯಾಕಂದ್ರ ಪ್ರತಿಯೊಂದು ಡೋಸ್ ಏನಾಗಿರುತ್ತಲ್ಲ ಮರಿಗಳ ತೂಕದ ಮೇಲೆ ಡಿಸೈಡ್ ಆಗಿರುತ್ತ. ಹಂಗಾಗಿ ನೀವೇನಾದ್ರೂ ಫಸ್ಟ್ ಟೈಮ್ ಮರಿಗಳಿಗೆ ಡಿವಾರ್ಮಿಂಗ್ ಮಾಡತ್ತೀರಿ ಅಂದ್ರ ಒಂದ್ಸರಿ ಡಾಕ್ಟರ್ ಕಡೆ ಕರ್ಕೊಂಡ್ ಹೋಗಿ ಸಜೆಷನ್ ತಗೊಂಡು ಡಿವಾರ್ಮಿಂಗ್ ಮಾಡಿಸ್ರಿ. ಇಲ್ಲ ಅಂದ್ರೆ ಲೋಕಲ್ಲೇ ಡಾಕ್ಟರ್ ಇದ್ರ ಕರ್ಕೊಂಡ್ ಬಂದು ಈ ಮರಿ ತೂಕ ಎಷ್ಟ ಐತಿ, ಎಷ್ಟು ಡೋಸ್ ಕೊಡೋಣ ಅಂತ ಕೇಳ್ಕೊಂಡು ಕೊಡ್ರಿ. ಯಾರೋ ಹೇಳಿದ್ರು ಅಂತ ಅಥವಾ ನಿಮ್ಗೆ ತಿಳಿದೈತಿ ಒಂದ್ ಮರಿ ಕೊಟ್ಟಿದ್ವಿ ಸೇಮ್ ಇದಕ್ಕೂ ಕೊಡೋಣ ಅಂತ ಕೊಡಕ್ ಹೋಗ್ಬೇಡ್ರಿ. ಈಗ ಡಿವಾರ್ಮಿಂಗ್ ಶೆಡ್ಯೂಲ್ ಬಗ್ಗೆ ಮಾತಾಡೋಣ. ಅಂದ್ರೆ ಡಿವಾರ್ಮಿಂಗ್ ಯಾವಾಗಿಂದ ಸ್ಟಾರ್ಟ್ ಮಾಡ್ಬೇಕು, ಯಾವಾಗ ಮಾಡ್ಬೇಕು ಅನ್ನೋದು ಮಾತಾಡೋಣ. ಹಂಗ ನೋಡೋದಾದ್ರ 3 ತಿಂಗಳು ಮರಿಯಿಂದ ಡಿವಾರ್ಮಿಂಗ್ ಸ್ಟಾರ್ಟ್ ಮಾಡ್ಬೇಕು. ಪ್ರತಿ 3 ತಿಂಗಳಿಗೊಮ್ಮೆ ಡಿವಾರ್ಮಿಂಗ್ ಮಾಡ್ಕೊಂಡ್ ಹೋಗ್ಬೇಕು. ಹೆಂಗಪ್ಪಾ ಅಂದ್ರ 3 ತಿಂಗಳಿಗೆ ಡಿವಾರ್ಮಿಂಗ್ ಮಾಡಿರಂದ್ರ ನೆಕ್ಸ್ಟ್ 3 ತಿಂಗಳಿಗೆ ಮಾಡ್ಬೇಕು. ಅಂದ್ರ 3 ತಿಂಗಳಿಗೊಮ್ಮೆ, 6 ತಿಂಗಳಿಗೊಮ್ಮೆ, 9 ತಿಂಗಳಿಗೊಮ್ಮೆ, 12 ತಿಂಗಳಿಗೊಮ್ಮೆ ಅನ್ನೋಂಗ 3 ತಿಂಗಳಿಗೆ ಡಿವಾರ್ಮಿಂಗ್ ಕಂಟಿನ್ಯೂ ಮಾಡ್ಕೊಂಡ್ ಹೋಗ್ಬೇಕು. ಹಿಂಗ ಕಂಟಿನ್ಯೂ ಡಿವಾರ್ಮಿಂಗ್ ಮಾಡೋದ್ರಿಂದ ನಮ್ಗೆ ಏನ್ ಲಾಭ ಆಗತ್ತಪ್ಪ ಅನ್ನೋದಾದ್ರ, ನಮ್ ಮರಿಗಳು ಚೆನ್ನಾಗಿ ಬೆಳವಣಿಗೆ ಬರ್ತಾವ, ಆಮೇಲೆ ಆರೋಗ್ಯಕರವಾಗಿರ್ತಾವ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಿರುತ್ತ ಮರಿಗಳೊಳಗ. ಅದಾದ್ಮೇಲೆ ಹಾಲು ಕೊಡುವಂತ ಆಡು ಅಥವಾ ಕುರಿ ಏನಿರುತ್ತಲ್ಲ ಅವು ಚೆನ್ನಾಗಿ ಹಾಲು ಕೊಡ್ತಾವ. ಅದ್ರ ಜೊತೆಗೆ ಹಾಲು ಕುಡಿದಂತ ಮರಿಗಳು ಅವು ಕೂಡ ಆರೋಗ್ಯಕರವಾಗಿರ್ತಾವ. ಇವತ್ತಿನ ವಿಡಿಯೋದೊಳಗ 3 ತಿಂಗಳ ಮರಿಗೆ ಡಿವಾರ್ಮಿಂಗ್ ಮಾಡಬಹುದಾ, ಯಾವಾಗ ಮಾಡ್ಬೇಕು, ಸರಿಯಾದ ಟೈಮ್ ಏನು, ಆಮೇಲೆ ಎಷ್ಟು ಡೋಸ್ ಕೊಡ್ಬೇಕು ಅಂತ ನಿಮ್ಗ ಫುಲ್ ಮಾಹಿತಿ ಕೊಡ್ಬೇಕು ಅನ್ಕೊಂಡಿದ್ದೆ. ಸೊ ಕೊಟ್ಟಿನಂತ ಅನ್ಕೊಂಡೀನಿ. ಇನ್ನೂ ಹೆಚ್ಚಿನ ವ್ಯಾಕ್ಸಿನೇಷನ್ ಮತ್ತ ಗೋಟ್ ಫೀಡಿಂಗ್ ಅಥವಾ ವೆಟರ್ನರಿ ಯಾವುದೇ ರೀತಿಯಾದ ಸಲಹೆಗಳು, ಕ್ವೆಶನ್ಗಳು ನಿಮ್ಗ ಬೇಕನ್ಸಿದ್ರ, ಕ್ವೆಶನ್ಗಳು ಇದ್ರ ಸೊ ನಾನು ಕಮೆಂಟ್ ಮಾಡಿ ತಿಳಿಸ್ರಿ. ಅದ್ರ ಬಗ್ಗೆ ನೆಕ್ಸ್ಟ್ ನಾನು ವಿಡಿಯೋ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟು ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ಏನಾದ್ರೂ ನಿಮ್ಗ ಇಷ್ಟ ಆದ್ರ, ಯೂಸ್ಫುಲ್ ಅನ್ಸಿದ್ರ ಲೈಕ್, ಶೇರ್ ಮಾಡ್ರಿ. ಆಮೇಲೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.